ಮಳಿಯಮ್ಮ ಹಾಗೂ ಚಿಕ್ಕಮ್ಮದೇವಿ ವಿಜೃಂಭಣೆಯಿಂದ ಮಹಾರಥೋತ್ಸವ ಕಾರ್ಯಕ್ರಮ ಭಾನುವಾರದ ದಿನದಂದು ಜರುಗಿತು. ಅರಸೀಕೆರೆ ನಗರದ ಚಂದ್ರಮೌಳೇಶ್ವರ ಶಿವಾಲಯ ಸಮೀಪದಲ್ಲಿನ ಶಿವಾಜಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ಮಳಿಯಮ್ಮ ದೇವಿ ಮತ್ತು ಶ್ರೀ ಚಿಕ್ಕಮ್ಮದೇವಿ ಮಹಾರಥೋತ್ಸವ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಂಪ್ರದಾಯದಂತೆ ಶ್ರೀ ಮಳಿಯಮ್ಮ ದೇವಿ ಮತ್ತು ಶ್ರೀ ಚಿಕ್ಕಮ್ಮದೇವಿಯವರ ಮಹಾರಥೋತ್ಸವದ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಳಸ ಪ್ರತಿಷ್ಠಾಪನೆ, ಪುಣ್ಯಾಹ, ದೇವರಿಗೆ ವಿಶೇಷ ಅಲಂಕಾರ, ಮಂತ್ರ ಪಠಣದೊಂದಿಗೆ ಮಹಾಮಂಗಳಾರತಿಯನ್ನ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಅರಸೀಕೆರೆ ಗ್ರಾಮದೇವತೆ ಶ್ರೀ ಕರಿಯಮ್ಮ ದೇವಿ ಹಾಗೂ ಶ್ರೀ ಮಲ್ಲಿಗಮ್ಮ ದೇವಿಯರ ಸಮೇತ ಶ್ರೀ ಮಳಿಯಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವಿಯರನ್ನ ಮಹಾರಥದಲ್ಲಿ ಪ್ರತಿಷ್ಠಾಪಿಸಿ ಮಹಾರಥೋತ್ಸವವನ್ನ ನೆರವೇರಿಸಲಾಯಿತು. ಈ ವೇಳೆ ಭಕ್ತರು ತಮ್ಮ ಹರಕೆಯನ್ನ ಈಡೇರಿಸುವಂತೆ ಪ್ರಾರ್ಥಿಸಿ ರಥಕ್ಕೆ ಬಾಳೆಹಣ್ಣನ್ನ ಎಸೆದರು. ರಥೋತ್ಸವದ ನಂತರ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಎಸ್ಎಲ್ಎನ್ ಟ್ರೇಡರ್ಸ್ ಮಾಲೀಕರ ದಿವಂಗತ ಎಸ್ಎಲ್ಎನ್ ಲಕ್ಷ್ಮೀಕಾಂತ್ ಜ್ಞಾಪಕವಾಗಿ ಭಕ್ತರಿಗೆ ಪಾನಕ, ಕೋಸಂಬರಿ, ಫಲಹಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕಮ್ಮದೇವಿ, ದೂತರಾಯ ಸ್ವಾಮಿ, ಚಲುವರಾಯ ಸ್ವಾಮಿ, ಕೆಂಚರಾಯ ಸ್ವಾಮಿ ದೇವರುಗಳ ಕುಣಿತ ಭಕ್ತರ ಮನಸೂರೆಗೊಂಡಿತು. ಬಳುವ ನೇರಲು ಗ್ರಾಮದೇವತೆ ಶ್ರೀ ಉಡುಸಲಮ್ಮ, ಶ್ರೀ ಚೌಡಮ್ಮ ದೇವಿ, ದೂತರಾಯ ಸ್ವಾಮಿ, ಕಿತ್ತನಕೆರೆ ಪಾಳ್ಯ ಶ್ರೀ ಚೌಡಮ್ಮ ದೇವಿಯರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ವು. ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ನಗರಸಭಾ ಸದಸ್ಯ ದರ್ಶನ್ ಮತ್ತು ಕಾರ್ ರಾಜ್, ಮಾಜಿ ನಗರಸಭಾ ಸದಸ್ಯ ಬಬ್ರುವಾಹನ, ಸುಮಿತ್, ಎಸ್ಎಲ್ಎನ್ ಶ್ರೀನಿವಾಸ್, ಚಂದ್ರು ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮ ದೇವತೆಗಳಿಗೆ ರಾತ್ರಿ ಮಣವು ಕಾರ್ಯಕ್ರಮ ಜರುಗಿತು. ಮಳಿಯಮ್ಮ ಹಾಗೂ ಚಿಕ್ಕಮ್ಮ ದೇವಾಲಯ ಆಡಳಿತ ಸಮಿತಿ ಪದಾಧಿಕಾರಿಗಳಾದ ಕೆಟಿ ಆನಂದ್, ಜಯಣ್ಣ, ದಿನೇಶ್ ಉಪಸ್ಥಿತರಿದ್ದರು.